ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಲೋಕಸಭಾ ಮೀಸಲು ಕ್ಷೇತ್ರ ಬಿಜಾಪುರ ಅಭ್ಯರ್ಥಿ ರಾಜು ಹಲಗೂರು ಅವರ ಪರ ಇಂದು ತಾಳಿಕೋಟೆಯ ಸಂಗಮೇಶ್ವರ ಸಭಾಭವನದಲ್ಲಿ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಪ್ರಚಾರಕ್ಕೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲೂರು ಅವರ ಪರವಾಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ರಾಜು ಹಲಗೂರು ಅವರಿಗೆ ಗೆಲ್ಲಿಸಿ ತರಬೇಕೆಂದು ವಿನಂತಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ CS ನಾಡಗೌಡ ಅಪ್ಪಾಜಿ ಅವರು ಮಾತನಾಡಿ, ರಾಜು ಹಲಗೂರು ಅವರು ಒಬ್ಬರು ಪ್ರೊಫೆಸರ್ ಮತ್ತು ವಿದ್ಯಾವಂತ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ತಮ್ಮ ಮತವನ್ನು ಕೊಟ್ಟರೆ ಲೋಕಸಭೆಯಲ್ಲಿ ಧ್ವನಿ ಎತ್ತುವ ಅವಕಾಶ ಸಿಗುತ್ತದೆ. ಅದರ ಸಲುವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ನೀಡಿ ರಾಜು ಹಲಗೂರು ಅವರನ್ನ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ CS ನೋಡು ಅಪ್ಪಾಜಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶಿವಪುತ್ರಪ್ಪ ದೇಸಾಯಿ, BS ಪಾಟೀಲ್ ಯಾಳಗಿ, ಸಿದ್ದನಗೌಡ ನಾವದಗಿ, ಶಾಂತಗೌಡ ಪಾಟೀಲ್, ನಡಹಳ್ಳಿ ಪ್ರಭುಗೌಡ, ಲಿಂಗದಳ್ಳಿ ಪ್ರಭುಗೌಡ, ಮದರ್ಕಲ್ ಅಂಗನಗೌಡ ಅಸ್ಕಿ, ವಿಜಯ್ ಸಿಂಗ್ ಹಜೇರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಬೂಬ್ ಜೋರ್ಗಸ್ತಿ, ನೇಲಮ್ಮ ಪಾಟೀಲ್, ಪಲ್ಲವಿ ನಾಡಗೌಡ ಸೇರಿದಂತೆ ಇನ್ನೂ ಹಲವರು ಭಾಗಿಯಾಗಿದ್ದರು. ವರದಿಗಾರರು ದೇವು ಕುಂಚಬಾಳ, ತಾಳಿಕೋಟೆ. ದೇಶದ ಕಾಂಗ್ರೆಸ್ಗೆ ATM ಆಗಿದೆ. ರಾಜ್ಯದ ಬೊಕ್ಕಸವನ್ನು ಖಾಲಿ ಲೂಟಿ ಮಾಡಿದ್ದಾರೆ. ಸರ್ಕಾರಿ ನೌಕರರು ಸಂಬಳದ ಈಗ ನರೇಂದ್ರ ಮೋದಿ ಅವರ ಮಾತಿಗೆ ತಲೆ ಕೂಡ ಏನೂ ಇಲ್ಲ, ಅವರು ಏನೂ ಹುರುಳಿಲ್ಲ. ಅವರು ರಾಜಕೀಯ ಭಾಷಣ ಅಷ್ಟೇ. ಅದು ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊತಿದ್ದಾರೆ. ವಾಷಿಂಗ್ ಮಿಷಿನ್ ಹಾಕಿ ಅವ್ರನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ 2013ರಿಂದ 2018 ಮುಖ್ಯಮಂತ್ರಿಗಳಾಗಿದ್ದರು. ಈಗ 10 ತಿಂಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಸರ್ಕಾರ ಯಾವುದಾದ್ರೂ ಒಂದೇ ಒಂದು ಭ್ರಷ್ಟಾಚಾರ ಆಮೇಲೆ ಇಡೀ ಕೇಂದ್ರ ಸರ್ಕಾರ, BJP ಸರ್ಕಾರ ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಅದರಲ್ಲಿ 2.3 ಕೋಟಿ ಹಣ ಯಾರು ED ರೈಡ್ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿರ್ತಾರೆ, ಮತ್ತು CBI ಕೇಸ್ ಹಾಕಿರ್ತಾರೆ, ಅಂಥವರಿಂದ ಅವರು 3,000 ಕೋಟಿ ಅವರ ಪಕ್ಷಕ್ಕೆ ದೇಣಿಗೆ ಮುಖಾಂತರ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ತಗೊಂಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಗಂಡ ಬಳಿಕಾಲ ಪ್ರಭಾಕರನ್ನ ಅವರೇ ಹೇಳಿದ್ದಾರೆ, ಪ್ರಪಂಚದ ದೊಡ್ಡ ಭ್ರಷ್ಟಾಚಾರ BJP ಒಟ್ಟು ಭ್ರಷ್ಟರು. ಕರ್ನಾಟಕದಲ್ಲಿ ನಾವು ನೋಡ್ಬೋದು, 4 ವರ್ಷ ಅವರ ಆಡಳಿತ 40% ತಗೊಂಡಿದ್ದೀವಿ. ಎಲ್ಲ ನೇಮಕಾತಿಗಳಿಂದ ಆಕ್ರಮ, ಪ್ರಜಾ ಪಕ್ಷಪಾತ, ಮತ್ತೆ ವರ್ಷಪೂರ್ತಿ ಹಲಾಲು ಇದಾಗು ಗೆಲ್ಸಾಕ ತಂದ್ಕೊಂಡೇ ಇದ್ರು. ಜನ ಮತ ಹಾಕಿದವ್ರಿಗೆ ತಿರಸ್ಕಾರ ಮಾಡಿದ್ರು. ಈಗ ನರೇಂದ್ರ ಮೋದಿ ಅವರು 2023ರಲ್ಲಿ ನಮ್ಮ ರಾಜ್ಯಕ್ಕೆ 28 ಸರಿ ಬಂದರು. 21 ದಿನ ಬಂದರು, ವೋಟ್ ಹಾಕ್ಬಿಟ್ರು ಅವ್ರಿಗೆ. ಈಗಲೂ ಅಷ್ಟೇ ಬರ್ತಾರೆ, ಹೋಗ್ತಾರೆ, ಅವ್ರ ಮಾತಿಗೆ ಕಿಮ್ಮತ್ತಿಲ್ಲ ಬಿಡಿ. ಯಾರು ಚಿಕ್ಕ ಮಗು ಕೂಡ ನಮ್ಮದಿಲ್ಲ. SC ST OBC ಈಗ ನರೇಂದ್ರ ಮೋದಿ ಇದೊಂದು ಪ್ರಶಸ್ತಿ ಸಿಕ್ಕರೆ ನರೇಂದ್ರ ಮೋದಿಗೆ ಮತ್ತು ಅವರ ಪಕ್ಷ ಈ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ. ಆ ಗೋಬಲ್ಸು ಅವ್ನ ಕೆಲಸ ಏನಂದ್ರೆ ಅವ್ನು ವೋಟ್ ಕೊಡಿ ಇಲ್ಲ ಮಂತ್ರಿ, ಸುಳ್ಳ 100 ಸಲ ಇಂದ ಹಿಡಿದು BJP ಕಾರ್ಯಕರ್ತರು ಕೂಡ ಸುಳ್ಳು ಹೇಳ್ತಾರಷ್ಟೇ. ಸುಳ್ಳು ಹೇಳೋದ್ರೆ SCM ಅಷ್ಟೇ, ಜನಕ್ಕೆ ಮಿಸ್ಗೈಡ್ ಮಾಡ್ತಾರೆ. ಸುಮ್ಮನೆ ಜನಕ್ಕೆ ಮಿಸ್ಗೈಡ್ ಮಾಡೋದು, ತಾಳಿ ಅಂತ ಹೇಳೋದು, ರಿಸರ್ವೇಷನ್ ಅಂತ ಹೇಳೋದು. ರಿಸರ್ವೇಷನ್ ವಿರೋಧಿಗಳೇ ಇವರು. ನಾವೆಲ್ಲ ಬಸವಣ್ಣ ಇವತ್ತು ಕೊಪ್ಪಳದಲ್ಲಿ CT ರವಿ ಕಾಂಗ್ರೆಸ್ನವ್ರಿಗೆ ಪ್ರೀತಿ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಚೆಂಬ್ ಹಿಡ್ಕೊಂಡು ತಿಂತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಚಾರ್ಯ, CT ರವಿ, ಯಾರು ಹೋದ್ರು 4 ಜನ ಎಲ್ಲ ಸೋಲ್ಕೊಂಡಿದ್ದಾರೆ. ಕುಮಾರಸ್ವಾಮಿ
DKC SIT ಪರೋಕ್ಷವಾಗಿ DKC ಅವರು ಈಗ ಮಾಡಿದ್ದಾರೆ. ಇದು ಮಹಾನಾಯಕ ಇಂಡೈರೆಕ್ಟ್ ಆಗಿ ಇದು 3 ಸರಿ ಹೇಳಿದ್ರು 10 ತಿಂಗಳಲ್ಲಿ. ಜಿಲ್ಲೆಯಲ್ಲಿ ಅವ್ರು ಏನೇ ಆಗಲಿ ಅಥವಾ ಅವರ ಮನೆಯಲ್ಲಿ ಏನನ್ನಾಗಲಿ ಒಂದು ವಿಷಯ ಈಗ SIT ಇದೆ, ತನಿಖೆಗೆ ನೇಮಕ ಮಾಡಿದ್ದೀವಿ ಅಧಿಕಾರಿಗಳನ್ನ. ತನಿಖೆ ಈ ಸಂದರ್ಭದಲ್ಲಿ ಯಾಕೆ ಬಿಜೆಪಿ ಭಯ ಬಿಟ್ಟಿಲ್ಲ? ನೀವು ಬಿಜೆಪಿಗೆ ಪ್ರಶ್ನೆ ಕೇಳಬೇಕು. ಪಕ್ಷದ ಒಬ್ಬ ನಾಯಕ ಬಗ್ಗೆ ಎಷ್ಟು ಅದ್ರ ಬಗ್ಗೆ ಸೌಮ್ಯ ರೆಡ್ಡಿ ಅವರು